ಮ್ಯಾಚ್ ಗೆದ್ದದ್ದು ನಮ್ಮ ಭಾರತ, ಆದರೆ ಮನಸ್ಸು ಗೆದ್ದದ್ದು ಒಮಾನ್. ಓ ಮ್ಯಾನ್, ಸೂಪರ್. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಟಾಸ್ ವಿನ್ ಆದದ್ದು ಭಾರತ. ಆಬ್ವಿಯಸ್ಲಿ ಯಾರು ಟಾಸ್ ವಿನ್ ಆಗ್ತಾರೆ ಅವರು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂತ ಪ್ರಿವ್ಯೂವಲ್ಲಿ ಹೇಳಿದ್ದೆ. ಪುಣ್ಯಕ್ಕೆ ಹಾಗೇ ಆಯಿತು. ಇವತ್ತು 2 ಚೇಂಜಸ್ ಇತ್ತು ಭಾರತ ತಂಡದಲ್ಲಿ. ಬುಮ್ರಾ ಮತ್ತು ವರುಣ್ ಚಕ್ರವರ್ತಿಗೆ ರೆಸ್ಟ್ ಕೊಟ್ಟು ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್ ಅವರನ್ನು ಆಡಿಸಿದರು. ಆ್ಯಂಡ್ ನಾವು ಕೆಲವೊಂದು ಸಲ ಪ್ರಿವ್ಯೂವಲ್ಲಿ ಹೇಳಿದಾಗೆ ಆದಾಗ ಒಂದು ಪ್ರಿವ್ಯೂ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಮಾರ ಅಂತ ಅನಿಸ್ತದೆ. ಏನು ಅಂತ ಹೇಳಿದರೆ, ಸ್ಯಾಮ್ಸನ್ ಅವರಿಗೆ ಬಡ್ತಿ ಕೊಡ್ಬೋದು, ಅವರಿಗೆ ಟಾಪ್ ಆರ್ಡ್ರಲ್ಲಿ ಆಡಿಸಬಹುದು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವರಕ್ಕಿಂತ ಮುಂಚೆ ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಬರಬಹುದು. ಸೂರ್ಯಕುಮಾರ್ ಯಾದವ್ ತುಂಬ ಲೇಟ್ ಬರ್ಬೋದು ಬ್ಯಾಟಿಂಗಿಗೆ ಅಂತ ಯಾರೋ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರು ಅಂತ ಕಾಣ್ತದೆ ಮ್ಯಾನೇಜ್ಮೆಂಟಿಗೆ. ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗಿಗೆ ಬರಲಿಲ್ಲ ಇವತ್ತು. ಅವರು ಡಗೌಟಲ್ಲಿ ಕೂತ್ಕೊಂಡಿದ್ದೆ, ಇದೈತೆ ಎಲ್ಲರೂ ಬ್ಯಾಟಿಂಗ್ ಮಾಡಿ ಅಂತ. ಭಾರತ ಹೊಡೆದದ್ದು 188 ರನ್ ಒಮಾನ್ ಅಗೇನ್ಸ್ಟ್. ಅಲ್ಲಿಯೇ ಅದೊಂಥರ ಒಂಥರ ಶ್ಲಾಘನೀಯ ವಿಚಾರ ಅಂತ ಹೇಳ್ತಾರೆ ಯಾರಿಗೆ ಒಮಾನ್ ಕಡೆಯಿಂದ ನೋಡೋದಿದ್ರೆ. ಯಾಕಂತಂದರೆ ಭಾರತ 200ರ ಮೇಲೆ ಚರ್ಚ್ತಾರೆ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದು. ಭಾರತವನ್ನು 200 ಒಳಗಡೆ ರಿಸ್ಟ್ರಿಕ್ಟ್ ಮಾಡಿದ್ದು ಅದು ದೊಡ್ಡ ವಿಷಯ. ಯಾಕಂತಂದರೆ ಇನ್ಎಕ್ಸ್ಪೀರಿಯನ್ಸ್ಡ್ ಒಮಾನ್ ಬೌಲಿಂಗ್ ಅಟ್ಯಾಕ್ ಭಾರತ ತಂಡವನ್ನು ಅಥವಾ ಇಂಥ ಬ್ಯಾಟಿಂಗ್ ಪವರ್ ಹೌಸನ್ನು 188ಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದು ದೊಡ್ಡ ವಿಷಯ. ಈ ಒಂದು ಏಷ್ಯಾ ಕಪ್ನ ಜಾಯಿಂಟ್ ಹೈಯೆಸ್ಟ್ ಸ್ಕೋರ್ ಇದು. ಈವನ್ ಅಫ್ಘಾನಿಸ್ತಾನ ಹಾಂಗ್ಕಾಂಗ್ ಎದುರು ಹೌದು 188 ರನ್ ಹೊಡೆದಿದ್ರು. ಇವಾಗ ಭಾರತ ಕೂಡ ಇವತ್ತು ಒಮಾನ್ ವಿರುದ್ಧ 188 ರನ್ ಹೊಡೆದ್ರು. ಒಮಾನ್ ಒಂದು ರೀತಿಯಲ್ಲಿ ಖುಷಿಯಲ್ಲ, ಸಮಾಧಾನ ಪಟ್ಕೊಂಡಿರ್ತಾರೆ. ನಾವೊಂದು ಭಾರತವನ್ನು ಒಂದು 200ರ ಒಳಗಡೆ ರಿಸ್ಟ್ರಿಕ್ಟ್ ಮಾಡಿದ್ದೆವು. ಕ್ರೆಡಿಟ್ ಗೋಸ್ ಟು ಸ್ಯಾಮ್ಸನ್ ಅವರು 1 ಡೌನ್ ಬಂದಿದ್ರು, ಇವತ್ತು ಒಂದು ಚಂದದ 50 ಹೊಡೆದ್ರು. ಬಟ್ 188 ಆಗಲಿಕ್ಕೆ ಅವರ ಸ್ಟ್ರೈಕ್ ರೇಟ್ ಕಾರಣ ಅಲ್ಲ. ಅವ್ರು 45 ಬಾಲಿಗೆ ಒಂದು 54 ಹೊಡೆದ್ರು. ಬಟ್ ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಶರ್ಮಾ ನಿಮಗೆ ಗೊತ್ತುಂಟಲ್ಲ, ಆ ಅಣ್ಣ ಫಿಕ್ಸ್ ಆಗಿದ್ದಾರೆ, ನಾನು ಮಿನಿಮಮ್ 250 ಸ್ಟ್ರೈಕ್ ರೇಟಲ್ಲಿ ಚಚ್ತಾ ಇರಬೇಕು ಅಂತ. 15 ಬಾಲಿಗೆ 38 ರನ್, 5 4 2 6 ಡಮ್ ಅಂತ ಹೊಡೆದು ಔಟ್ ಆದರು. ಅದಾದಮೇಲೆ ಅಕ್ಷರ್ ಪಟೇಲ್ ಒಂದು 200 ಸ್ಟ್ರೈಕ್ ರೇಟಲ್ಲಿ 13 ಬಾಲಿಗೆ 26 ರನ್. ಮತ್ತು ಲಾಸ್ಟಿಗೆ ಒಂದು ಕೊನೆಗೆ ಬಂದು ನಮ್ಮ ತಿಲಕ್ ವರ್ಮಾ ಅವರು 18 ಬಾಲಿಗೆ 29 ರನ್. ಸೊ ಇವರೆಲ್ಲ ಉಪಯುಕ್ತ ಬ್ಯಾಟಿಂಗಿಂದಾಗಿ ಆ್ಯಂಡ್ ಸ್ಯಾಮ್ಸನ್ ಅವರ ಒಂದು ಜವಾಬ್ದಾರಿಯುತ 50ಇಂದಾಗಿ ಭಾರತ 188 ರನ್ ಹೊಡೀತು. ಫಾರ್ ದ ಫಸ್ಟ್ ಟೈಮ್ ಭಾರತದ ಇನ್ನಿಂಗ್ಸಲ್ಲಿ 2 ಪ್ಲೇಯರ್ಸ್ ನಾನ್ ಸ್ಟ್ರೈಕರ್ ಎಂಡಲ್ಲಿ ಹೀಗೆ ಕೈತಾಗಿ ಇವರು ನಾನ್ ಸ್ಟ್ರೈಕರ್ ಎಂಡಲ್ಲಿ ರನ್ಔಟ್ ಆಗುವಂಥ ಸಂಭವ ಇರ್ತದೆ. 2 ಪ್ಲೇಯರ್ಸ್, ಒಂದು ಹಾರ್ದಿಕ್ ಪಾಂಡ್ಯ, ಇನ್ನೊಂದು ಹರ್ಷದೀಪ್ ಸಿಂಗ್. ಅದು ಅಪರೂಪ ನೋಡಲಿಕ್ಕೆ ಸಿಗೋದು. 1 ಪ್ಲೇಯರ್ ಆಗ್ತಾರೆ ನಾನ್ ಸ್ಟ್ರೈಕರ್ ಎಂಡಲ್ಲಿ ರನ್ಔಟು, ಬಟ್ 2 ಪ್ಲೇಯರ್ಸ್ ಆ ಥರ ಆಗೋದು ಒಂದೇ ಇನ್ನಿಂಗ್ಸಲ್ಲಿ ಬಹಳ ಅಪರೂಪದಲ್ಲಿ ನಡೀತಾ ಇರುವಂತಹ ಘಟನೆ. ಅದು ಆಯಿತು. 188 ರನ್. ನಾವೇನು ಅಂದ್ಕೊಳ್ಳೋದು, ಇವರೊಂದು ಹಬ್ಬ ಬಂದರೆ 100 ರನ್ ಹೊಡಿತಾರೆ, ನಮ್ಮದೊಂದು ಬೌಲಿಂಗ್ ಅಟ್ಯಾಕ್, ನಮಗೊಂದು ಅತಿಯಾದಂತಹ ಒಂದು ಆತ್ಮವಿಶ್ವಾಸ ಇರ್ತದಲ್ಲ, 100ರ ಒಳಗೆ ಆಲ್ಔಟ್ ಮಾಡ್ತಾರೆ, ಮತ್ತೊಂದು ಭರ್ಜರಿ ಜಯ ಹಾಗೆ ಹೀಗೆ ಅಂತ. ಒಮಾನ್ ಕಳೆದುಕೊಂಡದ್ದು ಕೇವಲ 4 ವಿಕೆಟ್, 167 ರನ್ ತನಕ ಹೊಡೆದ್ರು. 167 ಹೊಡೆದಿದ್ದಾರೆ. ಆ್ಯಂಡ್ 21 ರನ್ನಿಂದ ಮಾತ್ರ, ಕೇವಲ 21 ರನ್ನಿಂದ ಸೋಲು ಒಪ್ಪಿಕೊಂಡದ್ದು. ಫಸ್ಟ್ ಆಫ್ ಆಲ್ ಅವರ ಪವರ್ ಪ್ಲೇಲಿಯೇ ವಿಕೆಟ್ ಹೋಗಲಿಲ್ಲ. ಅವರ ಕ್ಯಾಪ್ಟನ್ ಅಂತ ಅಂದ್ಕೊಳ್ತೇನೆ, ಜಿತೇಂದರ್ ಸಿಂಗ್ ಮತ್ತು ಆಮೀರ್ ಖಲೀಮ್ ಭಾರಿ ಚಂದದ ಆಟ. ಅವರು ಔಟ್ ಆದ ಮೇಲೆ ಆಮೀರ್ ಖಲೀಮ್ ಮತ್ತು ಹಮ್ಮದ್ ಮಿರ್ಜಾ ಸೂಪರ್ ಹೇಳಿದರು. 93 ರನ್ಸ್ ಪಾರ್ಟ್ನರ್ಶಿಪ್. ಸೀರಿಯಸ್ಲಿ ಕ್ರೇಜಿ ಪಾರ್ಟ್ನರ್ಶಿಪ್, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. 55 ಬಾಲಿಗೆ 93 ರನ್ ಪಾರ್ಟ್ನರ್ಶಿಪ್. 54 ಬಾಲ್ ಅಂತ ಇಟ್ಕೊಳ್ಳುವ, 93ರ ಬದಲು 90 ಅಂತ ಇಟ್ಕೊಳ್ಳುವ. ಅಂದರೆ 9 ಓವರಿಗೆ 90 ರನ್ ಚಚ್ಚಿದ್ರು. ಆ್ಯಂಡ್ ಆಮೀರ್ ಖಲೀಮ್ ಅವರು 43 ವರ್ಷದ ಓಲ್ಡ್ ಪ್ಲೇಯರ್. ಅಂದರೆ ಏಷ್ಯಾ ಕಪ್ಪಲ್ಲಿ ಈಸ್ ದಿ ಓಲ್ಡೆಸ್ಟ್ ಪ್ಲೇಯರ್. ಇವಾಗ 50 ಹೊಡೆದಂಥ ಪ್ಲೇಯರ್ಸಲ್ಲಿ ಓಲ್ಡೆಸ್ಟ್ ಪ್ಲೇಯರ್. ನಿನ್ನೆ ಅಷ್ಟೇ ನಬಿ ಅವರು ಹೊಡೆದಿದ್ರು, ಆ ದಾಖಲೆಯನ್ನು ಮುರಿದಾಕಿದ್ರು. 43 ವರ್ಷ ಆಗಿದೆ, ಒಳ್ಳೆ ಫಿಟ್ ಇದ್ದಾರೆ ಮಾರ್ರೆ. 64 ರನ್ ಚಚ್ಚಿದ್ದು, 46 ಬಾಲ್ಗೆ 64 ರನ್. ಆನ್ ದಿ ಅದರ್ ಹ್ಯಾಂಡ್ ಆ ಕಡೆ ಮಿರ್ಜಾ ಅವರು 30 ಬಾಲ್ಗೆ 50 ರನ್ ಹೊಡೆದಿದ್ರು. ಅವ್ರು ಕೊನೆಗೆ ಲಾಸ್ಟ್ ಮೂಮೆಂಟಿಗೆ ಇವರೆಲ್ಲ ಔಟ್ ಆದರು. ಇಲ್ಲದಿದ್ದರೆ ಇವರಿಬ್ಬರೇ ಇದ್ದಿದ್ರೆ ಇನ್ನೂ ಸಹ ಹತ್ತಿರ ಬರ್ತಾಯಿದ್ರು, ವಿನ್ ಮಾಡಿಸ್ತಿದ್ರು ಅಂತ ನಾ ಹೇಳೋದಿಲ್ಲ. ಬಟ್ 175ರ ತನಕ ಬರ್ತಿತ್ತೋ ಏನೋ, 175 180ರ ತನಕ ಬಂದಿದ್ರು ಆಶ್ಚರ್ಯ ಆಗ್ತಿರಲಿಲ್ಲ ಅಂತ ಅಂದ್ಕೊಳ್ತೇನೆ. ಒಂದು ಕ್ಷಣದಲ್ಲಿ ಸ್ವಲ್ಪ ಗಾಬರಿ ಆಯಿತು.
ಇದೆಂತ ಮಾರ್ರೆ, ಕುಲ್ದೀಪ್ ಯಾದವ್ ಒಂದು ವಿಕೆಟ್ ತೆಗೆದ್ರು, ಅದಾದಮೇಲೆ ವಿಕೆಟೇ ಬೀಳ್ತಿಲ್ವಲ್ಲ. ಫಸ್ಟ್ ಆಫ್ ಆಲ್ ಪವರ್ ಪ್ಲೇಲಿ ವಿಕೆಟ್ ಬೀಳಿಲ್ಲ, 10 ಓವರ್ಗೆ 60 ರನ್ ಇದ್ದರು. ಅದಾದಮೇಲೆ ಡಮ ಹೊಡಿತಿದ್ದಾರೆ. ಏನು 8 ಬೌಲರ್ಸನ್ನು ಯೂಸ್ ಮಾಡಿದ್ರು ಇವತ್ತು. ಏನು ಯಾರು ಅಭಿಷೇಕ್ ಶರ್ಮಾ ಅವರಿಗೆ ಓವರ್, ತಿಲಕ್ ವರ್ಮಾ ಅವರಿಗೆ ಓವರು, ಏನು ಹರ್ಷದೀಪ್ ಸಿಂಗ್ ಅವರು ಹೊಡೆಸ್ಕೊಂಡ್ರು, ಒಂದು ವಿಕೆಟ್ ತೆಗೆದ್ರು. ಆ್ಯಂಡ್ ಹೀ ಬಿಕೇಮ್ ದಿ ಫಸ್ಟ್ ಪ್ಲೇಯರ್, ಇಂಡಿಯನ್ ಪ್ಲೇಯರ್ 100 ವಿಕೆಟ್ ತೆಗೆದದ್ದು. ಸೊ ಒಂದು ರೆಕಾರ್ಡ್ಗೆ ಭಾಜನರಾದರು. ಹರ್ಷಿತ್ ರಾಣಾ ಅವರು ಓಕೆ ಟು ಎನ್ ಎಕ್ಸ್ಟೆಂಟ್ ಮಾಡಿದರು. ಇವತ್ತು ಆ್ಯಕ್ಚುಲಿ ಸೂಪರಾಗಿ ಬೌಲಿಂಗ್ ಮಾಡಿದ್ದು ಯಾರು ಅಂತಂದರೆ ಒನ್ಸ್ ಅಗೇನ್ ಕುಲ್ದೀಪ್ ಯಾದವ್ ಅವರು. ಸ್ವಲ್ಪ ಟೈಟ್ ಇತ್ತು ಬೌಲಿಂಗು. ಹಾರ್ದಿಕ್ ಪಾಂಡ್ಯ ಅವರು ಚೆಂದ ಮಾಡಿ ಬಾಲ್ ಹಾಕಿದರು. ಸೊ ಆ್ಯಂಡ್ ಇದು ಅಕ್ಷರ್ ಪಟೇಲ್ 1 ಓವರ್ಗೆ 4 ರನ್ ಕೊಟ್ಟರು. ಸೊ ಇವರೆಲ್ಲ ಒಂದು ಚೂರು ಒಳ್ಳೆ ಹಾಕಿದ್ದಕ್ಕೆ ಒಂದು ಕಟ್ಟಿ ಹಾಕುವಾಗ ಆಯ್ತು. ಇಲ್ಲದಿದ್ದರೆ ಇನ್ನೂ ಸಹ ಅಂದರೆ ಆಲ್ರೆಡಿ ತುಂಬ ಲೈಟ್ ತಗೊಂಡ್ರು ಅಂತ ಅನಿಸುತ್ತೆ. ಆಲ್ರೆಡಿ ಅವ್ರಿಗೆ 167 ರನ್ ಹೊಡಿಲಿಕ್ಕೆ ಬಿಟ್ಟು ಕೊಟ್ಟದ್ದೇ ದೊಡ್ಡ ತಪ್ಪು. ಮೇ ಬಿ ಬೌಲಿಂಗ್ ಟೈಮಲ್ಲಿ ತುಂಬ ಲೈಟಾಗಿ ತಗೊಂಡ್ರ ಅಂತ ಭಾರತ. ಇವ್ರು ಹೊಡಿಯೋದಿಲ್ಲ ಅಂತ. ಅವ್ರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೂ ಕೂಡ ತುಂಬ ಲೈಟಾಗೆ ತೊಗೊಂಡಿದ್ರೆ ಇವರು ಟಾರ್ಗೆಟ್ ಅಂತ ರೀಚ್ ಆಗೋದಿಲ್ಲ ಅಂತ. ಎನಿವೇಸ್ ಭಾರತ ವಿನ್ ಆಯಿತು. ವಿನ್ ಇಸ್ ಅ ವಿನ್. ನೀವು 1 ರನ್ನಿಂದ ವಿನ್ ಆಗಿ, 100 ರನ್ನಿಂದ ವಿನ್ ಆಗಿ, 150 ರನ್ನಿಂದ ವಿನ್ ಆಗಿ. ವಿನ್ ಇಸ್ ಅ ವಿನ್. 2 ಪಾಯಿಂಟೇ ಸಿಗೋದು. ನೀವು ಒಂದು ರನ್ನಿಂದ ವಿನ್ ಆದರೂ, 150 ರನ್ನಿಂದ ವಿನ್ ಆದರು. ಬಟ್ ಸ್ಟಿಲ್ ಭಾರತದ ಒಂದು ಸ್ಟ್ಯಾಂಡರ್ಡ್ಗೆ ಇದು ನಿಜವಾಗ್ಲೂ ಕೂಡ ಮ್ಯಾಚ್ ಭಾರತ ವಿನ್ ಆದರೂ ಕೂಡ ಅದೊಂಥರ ಒಮಾನ್ಗೆ ನಮಗೆ 2 ಪಾಯಿಂಟ್ ಸಿಗದಿದ್ದರೂ ಕೂಡ ನಾವೇ ವಿನ್ ಆದ ಹಾಗೆ ಅಂತ ಒಂದು ಅವರು ಖುಷಿಯಿಂದ ಹೇಳ್ಬೋದು. ಆ್ಯಂಡ್ ಈಗ ಅದು ಯಾರದು ಅಹಮದ್ ಮಿರ್ಜಾ ಆಗಿರ್ಬೋದು, ಆಮಿರ್ ಆಗಿರ್ಬೋದು, ಅವರೆಲ್ಲ ಅವರ ಮುಂದಿನ ಪೀಳಿಗೆಗೆ ಹೇಳಿಕೊಳ್ಳಬಹುದು, ನಾನು ಭಾರತದ ಅಗೇನ್ಸ್ಟ್ ಹೀಗೆ ಆಡಿದ್ದಿದ್ದೆ, 93 ರನ್ಸ್ ಪಾರ್ಟ್ನರ್ಶಿಪ್ನು ನಮ್ಮದು ಬಂದಿತ್ತು, ಎಲ್ಲ ಅವರ ಕ್ಯಾಪ್ಟನ್ ಅವರ ಪ್ಲೇಯರ್ಸಿಗೆಲ್ಲ ಒಂದು ರೇಂಜಿಗೆ ಟೆನ್ಷನ್ ನಾನು ಕೊಟ್ಟಿದ್ದೆ ಅಂತ ಅವ್ರು ಖಂಡಿತವಾಗಿ ಹೇಳ್ಕೊಳ್ಬೋದು. ಅದ್ಭುತವಾಗಿರುವಂತಹ ಆಟ ಒಮಾನ್. ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾ, ಪಾಯಿಂಟ್ ಬಂದದ್ದು ನಮಗೆ. ಬಟ್ ಸ್ಟಿಲ್ ಆ ಆಟಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಒಂದು ಅಸೋಸಿಯೇಟ್ ನೇಷನ್ ಆಗಿ ಭಾರತದ ವಿರುದ್ಧ ಇಷ್ಟು ಒಳ್ಳೆ ಕ್ರಿಕೆಟ್ ಆಡಿದ್ದಕ್ಕೆ ಒಂದು ಕ್ರಿಕೆಟ್ ಪ್ರೇಮಿಗಳಿಗೆ ಖುಷಿಯಾಗಿರ್ತವೆ. ವಾಹ್ ಎಂತ ಆಡಿದ್ರು ಸೂಪರಾಗಿ ಆಡಿದರು ಅಂತ. ಕಂಗ್ರ್ಯಾಚುಲೇಷನ್ಸ್. ಇನ್ನು 1 ದಿನ ಬಿಟ್ಟು ಭಾರತದ ಮ್ಯಾಚ್ ಬಾಂಬಿಸ್ತಾನ ಎದುರು ಉಂಟು. ಅದರದ್ದು ಪ್ರಿವ್ಯೂ ಬರ್ತದೆ. ನಾಳೆಯಿಂದ ಸೂಪರ್ 4 ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ನಾಳೆಯ ಪಂದ್ಯ ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ. ಸೊ ಶ್ರೀಲಂಕಾದವರು ಈ ನಾಗಿಣಿ ಆಟಕ್ಕೆ ಒಂದು ಕೊನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ನಾಳೆ ಕ್ಲಿಯರ್ ಫೇವ್ರೆಟ್ಸ್ ಟು ವಿನ್ ಶ್ರೀಲಂಕಾ. ಬಟ್ ಹೇಳಲಿಕ್ಕಾಗೋದಿಲ್ಲ, ಈ ನಾಗಿಣಿ ನೃತ್ಯ ಮಾಡೋರು ಸಡನ್ನಾಗಿ ಯಾರ್ಯಾರ ಅಗೇನ್ಸ್ಟ್ ಎಲ್ಲ ವಿನ್ ಆಗ್ತಾರೆ. ಸೊ ಹೇಳಲಿಕ್ಕಾಗೋದಿಲ್ಲ. ಬಟ್ ಆ್ಯಸ್ ಆಫ್ ನೋ ಶ್ರೀಲಂಕಾ ಫೇವ್ರೆಟ್ಸ್ ಅಂತ ಅನ್ನಿಸ್ತಾ ಉಂಟು. ಸರಿಯಾಗಿ ಬರುವ. ನಮಸ್ಕಾರ.